ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಒಂದೂರಿನಲ್ಲಿ ಒಬ್ಬ ಶ್ರೀಮಂತ. ಅವನ ಮನೆಗೆ ಶ್ರೀಮಂತಿಕೆ ತಲಾಂತರದಿಂದ ಬಂದಿದೆ. ಆದರೂ ಈತ ತುಂಬ ಶ್ರಮ ವಹಿಸಿ ದುಡ್ಡಿಗೆ ದುಡ್ಡು ಕೂಡಿಟ್ಟು ಅಲ್ಲಿ ಇಲ್ಲಿ ದುಡ್ಡನ್ನು ವ್ಯವಹಾರದಲ್ಲಿ ತೊಡಗಿಸಿ ಬಡ್ಡಿಗೆ ಹಣ ನೀಡಿ ಸಾಧ್ಯವಿದ್ದಡಿ ಎಲ್ಲ ಮೋಸ ಮಾಡಿ ಭಾರಿ ಪ್ರಮಾಣದಲ್ಲಿ ಹಣ ಗಳಿಸ್ದ. ಆದರೆ ಮನಸ್ಸಿಗೆ ತೃಪ್ತಿಯೇ ಇಲ್ಲ. ಏನೇನೋ ಭಯಗಳು, ಆತಂಕಗಳು ಅವನನ್ನು ಕಾಡ್ತಾ ಇದ್ವು. ಯಾರಾದರೂ ತನಗೆ ಮೋಸ ಮಾಡ್ಬೋದು, ಮತ್ತಾರು ಅವನ ಹಣವನ್ನು ಕೊಳ್ಳೆ ಹೊಡಿಬೋದು ಅನ್ನೋ ಚಿಂತೆ ಅವನಿಗೆ. ಈ ಸೊರಗಿನಲ್ಲಿ ಆತ ಸೊರಗಿ ಸಣ್ಣಗಾದ. ಯಾರ್ಯಾರನ್ನು ಕಂಡು ಸಲಹೆಯನ್ನು ಕೇಳ್ದ. ಏನು ಮಾಡಿದ್ರೂ ಮನಃಶಾಂತಿ ದೊರಕ್ತಾ ಇಲ್ಲ. ಕೆಲವರು ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಹೇಳಿದ್ರು, ಅದನ್ನೂ ಮಾಡ್ದ. ಸ್ವಲ್ಪ ಹಣ ಖರ್ಚಾಯ್ತು ವಿನಃ ಶಾಂತಿ ದೊರಲಿಲ್ಲ. ಮತ್ತೆ ಕೆಲವರು ಹಣವನ್ನು ಬಡವರಿಗೆ ದಾನ ಮಾಡಲಿಕ್ಕೆ ಹೇಳಿದ್ರು, ಅದೂ ಆಯಿತು. ಆದರೆ ಬಯಸಿದ ಶಾಂತಿ ಸಿಗಲಿಲ್ಲ. ಇನ್ನು ಹೀಗೆ ಮುಂದುವರೆದ್ರೆ ಹುಚ್ಚೆ ಹಿಡಿತದೆ ಅನ್ನಿಸ್ತಾ ಇತ್ತು. ಅವನು ತನ್ನಲ್ಲಿದ್ದ ಹಣವನ್ನೆಲ್ಲ ಕೊಟ್ಟು ವಜ್ರಗಳನ್ನು ಕೊಂಡ್ಕೊಂಡ. ಆಸ್ತಿಯನ್ನೆಲ್ಲ ಮಾರಿ ವಜ್ರಗಳನ್ನು ಪಡೆದ. ತನ್ನ ಸಮಸ್ತ ದುಡ್ಡನ್ನೆಲ್ಲ ವಜ್ರಗಳನ್ನಾಗಿ ಪರಿವರ್ತಿಸಿ ಒಂದು ಚೀಲದಲ್ಲಿ ಹಾಕಿ ಸೊಂಟಕ್ಕೆ ಕಟ್ಕೊಂಡ. ಕ್ಷಣಕ್ಕೊಮ್ಮೆ ಅದನ್ನು ಮುಟ್ಟಿ ನೋಡಿಕೊಳ್ಳೋನು. ತನ್ನ ಐಶ್ವರ್ಯ ತನ್ನಲ್ಲಿಯೇ ಇದ್ದರೂ ಕೂಡ ಮನಸ್ಸಿನಿಂದ ಅಶಾಂತಿ ಇತ್ತು. ದೇವಸ್ಥಾನಗಳಿಗೆ ಹೋದ. ಅನೇಕ ಸಾಧು ಸಂತರನ್ನ ಕೇಳಿದ. ಯಾವ ಪರಿಹಾರವೂ ದೊರೆಯಲಿಲ್ಲ. ಒಂದಿನ ಒಂದು ಊರಿನಲ್ಲಿ ಊಟ ಮಾಡ್ತಾ ಇರಬೇಕಾದ್ರೆ ಹಿರಿಯರೊಬ್ಬರು ಮತ್ತೊಂದು ಊರಿನಲ್ಲಿದ್ದ ಸಂತರ ಬಗ್ಗೆ ಹೇಳಿದರು. ಆ ಸಂತ ಒಬ್ಬ ವಿಚಿತ್ರ ಮನುಷ್ಯ. ಅವನ ವಿಧಾನಗಳು ಅಷ್ಟೇ ವಿಚಿತ್ರ. ಆದರೆ ಆತ ಪರಿಹರಿಸಲಾಗದ ಸಮಸ್ಯೆ ಯಾವುದೂ ಇಲ್ಲ ಅಂತ ನೋಡಿದ್ರು. ಈ ಶ್ರೀಮಂತನ ಆಸೆ ಚಿಗುರ್ತು. ತಕ್ಷಣವೇ ಕುದುರೆಯನ್ನೇರಿ ಆ ಊರಿಗೆ ಹೋದ. ಅಲ್ಲಿ ಈ ಸಂತರು ಎಲ್ಲಿ ಸಿಗ್ತಾರೆ ಅಂತ ಕೇಳ್ದ. ಯಾರಿಗೂ ಅವರಿರುವ ಸ್ಥಳ ಗೊತ್ತಿಲ್ಲ. ಒಬ್ರು ಹೇಳಿದ್ರು, ಆ ಸಂತ ತುಂಬ ವಿಚಿತ್ರ ವ್ಯಕ್ತಿ, ಅವನು ಇಂಥದ್ದೇ ಸ್ಥಳದಲ್ಲಿ ಇರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಶ್ರಮವಿಲ್ಲ, ಎಲ್ಲಿಯೋ ಮಲಗ್ತಾನೆ, ಎಲ್ಲಿಯೋ ಊಟ ಮಾಡ್ತಾನೆ. ಅವನನ್ನು ಹುಡುಕಿಕೊಂಡು ಬಂದ ಜನಕ್ಕೆ ಇದೇ ತೊಂದರೆ. ಈ ಊರಿನಲ್ಲಿ 1-2 ದಿನ ಉಳಿದುಕೊಳ್ಳಿ, ಅವನು ಸಿಗ್ಬಹುದು ಅಂತ ಭರವಸೆ ಕೊಟ್ಟರು. ಶ್ರೀಮಂತ 1-2 ದಿನ ಕಾದು ಒಂದು ಮಧ್ಯಾಹ್ನ ಯಾರೋ ಬಂದು ಹೇಳಿದ್ರು, ಸ್ವಾಮಿ, ನೀವು ಹುಡುಕ್ತಿದ್ದೀರಲ್ಲ, ಆ ಸಂತ ಊರ ಹೊರಗಿನ ಆಲದ ಮರದ ಕೆಳಗೆ ಕುಳಿತಿದ್ದಾನೆ, ಬೇಗ ಹೋಗಿ ಅಂತ ಅಂದ. ಈತ ತನ್ನ ಸೊಂಟಕ್ಕೆ ವಜ್ರಗಳ ಚೀಲವನ್ನು ಸಿಕ್ಕಿಸ್ಕೊಂಡು ಓಡ್ದ. ಮರದ ಕೆಳಗೆ ಸಂತ ಕುಳಿತಿದ್ದ. ಅವನ ಸುತ್ತಮುತ್ತ 10 ಜನ ಕುಳಿತಿದ್ರು. ಇವನನ್ನು ನೋಡಿದ ತಕ್ಷಣ ಇಲ್ಲಿ ಬಾ ಅಂತ ಕೈ ಮಾಡಿ ಕರೆದು ಪಕ್ಕದಲ್ಲಿ ಕೂಡಿಸ್ಕೊಂಡ. ಏನಿನ ಸಮಸ್ಯೆ ಅಂತ ಕೇಳ್ದ. ಶ್ರೀಮಂತ ಹೇಳ್ದ, ಸ್ವಾಮಿ, ನನ್ನ ಹತ್ರ ಬಹಳ ಹಣವಿದೆ, ಆದರೆ ಮನಃಶಾಂತಿ ಇಲ್ಲ. ಆ ಹಣದಿಂದ ನನಗೆ ಯಾವ ತೃಪ್ತಿಯೂ ದೊರೆತಿಲ್ಲ. ಹಣ ಎಲ್ಲಿದೆ ಅಂತ ಕೇಳ್ದ ಸಂತ. ಆಗ ಶ್ರೀಮಂತ ಸೊಂಟದಲ್ಲಿದ್ದ ಚೀಲವನ್ನು ತೆಗೆದು, ಇದರಲ್ಲಿ 100 ಕೋಟಿ ರೂಪಾಯಿ ಬೆಲೆ ಬಾಳುವ ವಜ್ರಗಳಿವೆ, ನನ್ನ ಸಮಸ್ತ ಗಳಿಕೆಯು ಇದರಲ್ಲೇ ಇದೆ ಅಂತ ತೋರಿಸಿದ. ಆಗ ಸಂತ ಇವನ ಕೈಯಿಂದ ಆ ಚೀಲವನ್ನು ಕಸಿದುಕೊಂಡು ಓಡ್ದ. ಶ್ರೀಮಂತ ಗಾಬರಿಯಾದ. ಯಾವನನ್ನು ನಂಬಿ ಮೋಸ ಹೋದೆ, ಸನ್ಯಾಸಿಗೆ ಹಣದ ಚಿಂತೆ ಏಕೆ, ಇವನು ಮಹಾ ಮೋಸಗಾರ, ಕಳ್ಳನೇ ಅಂತ ಅಂದ್ಕೊಂಡ. ಕಳ್ಳ ಹಿಡೀರಿ, ನನ್ನೆಲ್ಲ ಹಣವನ್ನು ಲೂಟಿ ಮಾಡಿ ಓಡ್ತಾ ಇದ್ದಾನೆ ಅಂತ ಕೂಗ್ತಾ ಅವನ ಹಿಂದೆಯೇ ಓಡ್ದ. ಸನ್ಯಾಸಿ ತೆಳ್ಳಗೆ ಹಗುರವಾಗ್ತಾ ಇದ್ದಾನೆ, ಜೋರಾಗಿ ಓಡ್ತಾ ಇದ್ದಾನೆ. ಶ್ರೀಮಂತನದು ದಳುತಿ ದೇಹ, ಎದುರಿಸಿರು ಬರ್ತಾ ಇದೆ. ಆದರೆ ಏನು ಮಾಡಿಯಾನು, ಹೌಹಾರಿ ಓಡ್ದ. ಸನ್ಯಾಸಿ ಹಳ್ಳಿಯ ಸಂದಿಗೊಂದಿಗಳೆಲ್ಲ ಓಡ್ತಾ ಇದ್ದ. 10 ನಿಮಿಷಗಳಲ್ಲಿ ಶ್ರೀಮಂತನಿಗೆ ಉಸಿರುಗಟ್ಟಿ ಸಾಯುವಂತಾಯಿತು. ಸನ್ಯಾಸಿ ಮಾತ್ರ ಸಿಕ್ಕಲೇ ಇಲ್ಲ. ಎಲ್ಲ ಕಳೆದುಕೊಂಡು ನಿರ್ಗತಿಕನಾದವನಂತೆ ಅಳುತ್ತಾ ಮತ್ತೆ ಆ ಮರಳಿ ಆಲದ ಮರದ ಕೆಳಗೆ ಕುಳಿತುಕೊಂಡ. ಸನ್ಯಾಸಿ ಅಲ್ಲೇ ಕೂತಿದ್ದಾನೆ. ಇವನು ಧಾವಿಸಿ ಹೋದ. ಆಗ ಸನ್ಯಾಸಿ ಎತ್ತಿ ವಜ್ರದ ಚೀಲವನ್ನು ಇವನಿಗೆ ಕೊಟ್ಟ. ಶ್ರೀಮಂತ ಅದನ್ನು ಹಿಡಿದುಕೊಂಡು, ನನ್ನ ಆಸ್ತಿ ಸಿಕ್ತು ಅಂತ ಸಂತೋಷದಿಂದ ಕುಣಿದಾಡ. ಆಗ ಸಂತ ಹೇಳ್ದ, ನೋಡು, ಈ ಹಣ ನಿನ್ನ ಬಳಿಯೇ ಇತ್ತು, ಆದರೆ ಸಂತೋಷ ಇರಲಿಲ್ಲ. ಅದನ್ನು 10 ನಿಮಿಷ ನಿನ್ನಿಂದ ದೂರ ಮಾಡಿ ಮರಳಿಕೊಟ್ಟೆ. ಈಗ ನಿನಗೆ ಸಂತೋಷವಾಯಿತು. ಸಂತೋಷಕ್ಕಾಗಿ ಸ್ವಲ್ಪ ಅಂತರ ಅವಶ್ಯ, ದೂರ ಅವಶ್ಯ. ಆತ್ಮೀಯರೇ,
ಇದೆಷ್ಟು ಅರ್ಥಪೂರ್ಣ ಕತೆ ನೋಡಿ. ನಮಗೆ ಯಾವುದಾದ್ರೂ ವಸ್ತುವಿನ ಮೇಲೆ ಅಥವಾ ವ್ಯಕ್ತಿಯ ಬೆಲೆ ಅರ್ಥವಾಗುವುದು ಆ ವಸ್ತುವನ್ನು ಕಳೆದುಕೊಂಡಾಗ ಅಥವಾ ಆ ವಸ್ತುವಿನಿಂದ ದೂರವಿದ್ದಾಗ. ಜೊತೆಗೆ ಇದ್ದಾಗ ಇದರ ಸಂಪೂರ್ಣ ಮಹತ್ವ ಮೌಲ್ಯ ನಮಗೆ ಅರ್ಥ ಆಗೋದಿಲ್ಲ. ಕತೆ ಅರ್ಥ ಆಯಿತು, ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೆಯ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.